ಎಷ್ಟು ಶಾಪ ಹಾಕ್ತೀವೋ ಅಷ್ಟು ಕುಗ್ತೇವೆ, ಎಷ್ಟು ದೇವರಿಗೆ ಸ್ತೋತ್ರ ಮಾಡ್ತೀವೋ ಅಷ್ಟು ಉಬ್ಬುತ್ತೇವೆ. ಪಾಸ್ಟ್ರೆ, ನಮಗೆ ಬಂದಂಥದ್ದು ನಿಮಗೆ ಬಂದಿದ್ರೆ ಹೌದು, ನಿಮಗೊಬ್ಬರಿಗೆ ಬಂದಿದೆ, ಬೇರೆ ಯಾರಿಗೂ ಬಂದಿಲ್ಲ. ಬರುತ್ತೆ ಸಿಕ್ಕಾಬಿಡೆ. ನಿಮಗೆ ನಿಮ್ಮ ಶಕ್ತಿ ಮೀರಿವಂಥ ಶೋಧನೆ ಬಂದಿದೆ ಅಂತ ನಿಮಗೆ ಅನಿಸಿದರೂ ಕೂಡ ಆ ದೇವರಿಗೆ ಚೆನ್ನಾಗಿ ಗೊತ್ತು. ಎಷ್ಟು ಒಳ್ಳೇದು ಮಾಡಿದ್ರಿ, ನಿಮಗೆ ಒದ್ದು ಹೋದರು. ಎಷ್ಟು ಒಳ್ಳೇದು ಮಾಡಿದ್ರು, ಒಂದು ಸಾರಿ ನಿಮಗೆ ಥ್ಯಾಂಕ್ಸ್ ಹೇಳಲಿಲ್ಲ. ಒಂದೇ ಒಂದು ಸಾರಿ, ಪಾಸ್ಟ್ರೇ, ಸಹೋದರ ಸಹೋದರಿ, ಅಣ್ಣ ಅಕ್ಕ, ನೀವು ಇಷ್ಟು ಒಳ್ಳೇದು ಮಾಡಿದ್ರಿ, ಭಾಳ ನೀವು ತುಂಬ ಥ್ಯಾಂಕ್ಸ್ ಅಂತ ಒಬ್ಬರು ಹೇಳೋದಿಲ್ಲ. ಹೇಳ್ದಿದ್ದಾಗ ಎಷ್ಟು ನೋವಾಗುತ್ತೆ ಗೊತ್ತಾ? ಓಕೆ, ಅವು ಎಷ್ಟು ಏನೇನು ಯೋಚನೆಗಳು ಬರ್ತಾವೆ ಅವ್ರ ವಿಷಯದಲ್ಲಿ. ಆಮೇಲೆ ನಮ್ಮ ಡಿಕ್ಷನರಿ ಬೇರೆ ಬಂದುಬಿಡುತ್ತೆ ಬಾಯಿಂದ ಏನು ಬರುತ್ತೆ, ಏನೇನು ಕೆಟ್ಟ ಭಾಷೆ ಎಲ್ಲ ಬಂದುಬಿಡುತ್ತೆ. ಅದನ್ನ ಈಗ ಪುಲ್ಪಿಟಿಂದ ಹೇಳಲ್ಲ, ಅಲ್ಲ ಆ ಕಡೆ ಬನ್ನಿರಿ ಹೇಳ್ತೀನಿ. ಓಕೆ, ಆದರೆ ಮೋಶೆ ಹಾಗೆ ಏನು ಮಾಡಿದ ಅಂತ ದೇವರ ವಾಕ್ಯದಲ್ಲಿ ಇಲ್ಲ. ಅವನು ತನ್ನನ್ನು ಶಾಪ ಹಾಕಿಕೊಳ್ಳಲಿಲ್ಲ. ಮೊದಲೇ ಸಂಗತಿ ಅವನು ಮಾಡಿದ. ಎರಡನೇ ಒಂದು ಸಂಗತಿ ಅವನು ಏನು ಮಾಡಿದ ನೋಡ್ರಿ, ಹಿ ಸ್ಟುಡ್ ಫರ್ಮ್. ನಂಬಿಕೆಯಲ್ಲಿ ದೃಢವಾಗಿ ಅವನು ನಿಂತ್ಕೊಂಡು ಬಿಟ್ಟ. ಅದನ್ನು ನಾವು ನೋಡ್ತೇವೆ 13ನೇ ವಚನ. ಆದರೆ ಮೋಶೆ ಆ ಜನರಿಗೆ, ನೀವು ಅಂಜಬೇಡ್ರಿ. ಮೊದಲೇ ಅವನು ಒದ್ದಾಡ್ತಾ ಇದ್ದಾನೆ. ಇನ್ನೊಂದು ತಮಾಷೆ ನೋಡ್ರಿ, ನಾವೇ ಸಾಯ್ತಾ ಇರ್ತೀವಿ, ದೇವರು ಇನ್ನೊಂದು ಸಾಯೋದನ್ನು ತಂದು ನಮ್ಮ ಪಕ್ಕದಲ್ಲಿ ಹಾಕಿರ್ತಾರೆ. ನಾವೇನಾಗ್ತಾ ಇರ್ತೀವಿ, ನಾನು ಯಾವಾಗಲೂ ಹೇಳ್ತಿಲ್ಲ, ನಮ್ಮ ಭಾಷೆ ಏನಂದರೆ ಸಾಯೋದ್ರ ಮೇಲೆ ಮೇಯೋದು ಬಿತ್ತು ಅಂತ. ಮೊದಲೇ ನಮ್ಮದು ಸಾಕಾಗಿರುತ್ತೆ. ಯೇಸು ಸ್ವಾಮಿಗೂ ಸಹ ಶಿಲುಬೆ ಮೇಲೆ ಇದ್ದಾಗ ಅವ್ರಿಗೆ ಸಾಕಾಗಿ ಹೋಗಿದೆ. ಪಕ್ಕದಲ್ಲಿದ್ದವನು ಕೇಳ್ತೇನೆ, ನಿನ್ನ ಪರದೇಶದಲ್ಲಿರುವಾಗ ನನ್ನನ್ನೇನು ಮಾಡ್ಕೋ, ನಾನೇನಲ್ಲಿ ಸುಮ್ಮನೆ ಇರಲಿ ಮಗನ, ಸಾಯ್ತಾ ಇದ್ದೇನೆ ಇಲ್ಲೇ. ನಾನು ಹೇಳ್ತಿದ್ದೆ ಹಂಗೆ, ನಂದು ಯಾವನು ನೋಡ್ತಾ ಇಲ್ಲಿಲ್ಲ, ನಿಂದ ಬೇರೆ ತಲೆನೋವು. ಎಷ್ಟು ಜನ ಹಿಂಗೆ ಅಂದಿದ್ದೀರಿ? ಸ್ವಲ್ಪ ಕೈ ಎತ್ರಿ. ಭಾಗ್ಯವಂತರು. ಓಕೆ, ಪ್ರಿಯ ಸಹೋದರ ಸಹೋದರಿ, ಯೇಸು ಸ್ವಾಮಿ ಯಾಕೆ ಇದನ್ನು ಬರೆದಿದ್ದಾರೆ ಅಂದರೆ ಗಂಭೀರವಾಗಿ ತಕ್ಕೊಳ್ರಿ. ಏನಂತ ಹೇಳಿದ್ರೆ, ನಾವೇ ಸಾಯ್ತಾ ಇರಬೇಕಾದ್ರೆ, ಇನ್ನು ನಾನು ಈ ಕತೆ ಹೇಳಿದ್ದೀನಿ, ಇವತ್ತು ನಾನು ಹೇಳ್ತೀನಿ. ನಾನೊಂದು ಸರಿ ಆತ್ಮಹತ್ಯೆ ಮಾಡ್ಕೊಳ್ಬೇಕಂತ ತೀರ್ಮಾನ ಮಾಡಿದೆ. ಈಗ ಕೇಳ್ತೀಯಲ್ಲ, ಆವಾಗ ಇದ್ದಿದ್ರೆ ಕೇಳ್ತಿದ್ದೆ ನಾನು. ಅಲ್ಲಿ ಚಲ್ಲಾದೊರೆ ಅಂತ ಇಲ್ಲಿ ಬಂದಿದ್ದಾರಲ್ಲ ಪ್ರಸಂಗ ಮಾಡೋಕ್ಕೆ, ಅವರು ಉಣ್ಕಲ್ ಅಂತ ನಮ್ಮ ಊರ ಹತ್ರ ಇರೋ ಊರಿಗೆ ನಾನು ಅವ್ರ ಹತ್ರ ಹೋಗಿಬಿಟ್ಟು, ಅದೇ ಜಸ್ಟ್ ಪರಿಚಯ ಆಗಿತ್ತು ಅವ್ರದ್ದು. ಅವ್ರಿಗೆ ಹೇಳಿಬಿಟ್ಟು ಒಂದು ಸ್ವಲ್ಪ ಪ್ರೇಯರ್ ಮಾಡಿಸ್ಕೊಂಡ್ಬಿಟ್ಟು, ಆಮೇಲೆ ಎಲ್ಲೋ ರೈಲ್ವೆ ಹಳಿನೋ ಎಲ್ಲಾದರೂ ಸತ್ಬಿಡೋಣ ಅಂತ ತುಂಬ ಹೋರಾಟದಲ್ಲಿದ್ದೆ. ಯಾರಿಗೂ ಹೇಳೋಂಗಿಲ್ಲ, ಅದೇನಂತಾರಲ್ಲ, ಉಗಳೋಂಗಿಲ್ಲ, ನುಂಗೋಂಗಿಲ್ಲ, ಇಂಥ ಒಂದು ಪರಿಸ್ಥಿತಿಯಲ್ಲಿದ್ದೆ. ಅಲ್ಲಿ ಹೋಗಿ ಅವ್ರ ಹತ್ರ ಹೋಗ್ಬೇಕಂದ್ರೆ ಅವ್ರ ಮನೆಯಲ್ಲಿರಲಿಲ್ಲ. ಅವತ್ತು ಮನೆಯಲ್ಲಿರಲಿಲ್ಲ. ಒಬ್ಬರು ಕೂತಿದ್ರು, ಅವ್ರ ಹೆಸರು ಶಿವನಗೌಡ ಅಂತ. ಓಕೆ, ಸುಮ್ಮನೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದಿ, ಅವರೆಲ್ಲ ಹೊರಗೆ ಹೋಗಿದ್ದಾರೆ ರೀ, ಬರ್ತಾರೆ, ನಾನು ಅವ್ರನ್ನ ಭೇಟಿಯಾಗಿ ಬಂದಿದ್ದೀನಿ ಅಂದ್ಬಿಟ್ಟು, ಏನು ಮಾಡ್ತೀರಿ ಸರ್, ನಮ್ಮ ಜೀವನದಲ್ಲಿ ಹಿಂಗೆ ಕಷ್ಟ ಬಂತು, ಹಾಗೆ ಕಷ್ಟ ಬಂತು ಎಲ್ಲ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಅವನಿಗೆ ಎನ್ಕರೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಚಿಂತೆ ಮಾಡಬೇಡ, ದೇವರಿದ್ದಾರೆ, ಹಣೆ ಬರ, ದೇವ್ರು ಕಾಯ್ತಾರೆ, ಹಣೆ ಬರ. ಓಕೆ, ದೇವ್ರು ನಡೆಸ್ತಾರೆ ಎಲ್ಲ ಹೇಳಿಬಿಟ್ಟು, ಚಲ್ಲದರೆ ಬರೋಕ್ಕಿಂತ ಮುಂಚೆನೇ ನಾನು ವಾಪಸ್ ಬಂದುಬಿಟ್ಟೆ. ಹಲ್ಲೆಲೂಯಾ. ಅವ್ರಿಗೆ ಇವತ್ತಿಗೂ ಗೊತ್ತಿಲ್ಲ. ನಾನು ಎಷ್ಟು ಸರಿ ಹೇಳಬೇಕಂದ್ರೆ ಮರೆತೇ ಹೋಗ್ತಾ ಇದೆ. ಇವತ್ತಿಗೂ ಅವ್ರಿಗೆ ಗೊತ್ತಿಲ್ಲ ಈ ಕತೆ. ಪ್ರಿಯರೇ, ಅದೇನಂತಾರಲ್ಲ, ಸಾಯೋದ್ರ ಮೇಲೆ ಮೇಯ್ದು ಬಿತ್ತು ಅಂತ. ಪ್ರಿಯರೇ, ಮೋಶೆ ಅಂತ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಜನರಿಗೆ ಹೇಳ್ತಾನೆ, ಅಂಜಬೇಡ್ರಿ. ತಾನೇ ಸಾಯ್ತಾ ಇದ್ದಾನೆ, ಇವ್ರಿಗೇನು ಹೇಳ್ತಾನೆ, ಅಂಜಬೇಡ್ರಿ, ಸುಮ್ಮನೆ ನಿಂತುಕೊಂಡಿದ್ದೀಯೋ, ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡ್ರಿ. ನೀವು ಈ ಹೊತ್ತು ನೋಡುವ ಐಗುಪ್ತರ ನೀನು ಮುಂದೆ ಎಂದಿಗೂ ನೋಡುವುದಿಲ್ಲ. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು. ನೀವು ಏನಾದರೂ ಕಷ್ಟ ಬಂದಾಗ ಸುಮ್ಮನೆ ಇರ್ತೀರಾ? ಏನಾದರೂ ರಮೇಶ್ ಏನೇನೋ ಮಾಡಿಬಿಡ್ತಾನೆ, ಎಲ್ಲ ಮನೆಯಲ್ಲಿ ಎಲ್ಲ ಹೆರಾಪೇರಿ ಮಾಡಿ ಆಗ್ತದೆ. ಸುಮ್ಮನೆ ಇರ್ತೀಯ? ಮೊದಲು ಉಪಯೋಗಿಸೋದು ಯಾವುದು?
ನಿನ್ನೆ ನಾನೊಂದು ಮೀಟಿಂಗ್ ಹೋಗಿದ್ದೆ, ಪಾಸ್ಟ್ಗಳ ಮೀಟಿಂಗು. ಆ ಮೀಟಿಂಗಲ್ಲಿ ಎಲ್ಲ ಪಾಸ್ಟ್ಗಳು ನಾವು ಸೇರಿದ್ವಿ. ಒಬ್ಬರು ಬೋಧಕರು ಬಂದಿದ್ದರು. ಅವರೊಂದು ವಿಡಿಯೋ ತೋರಿಸಿದ್ರು ನಮಗೆ. ಇದು ನಿಜವಾಗಿ ನಡೆದಂಥದ್ದು. ಅಮೇರಿಕಾದಲ್ಲಿ ಕೆಲವು ವರ್ಷಗಳ ಹಿಂದೆ ನಡೆದು, ಅಮೇರಿಕಾದಲ್ಲಿ ಒಂದು ಪ್ಲೇನ್ಗೆ ಕ್ಯಾಪ್ಟನು ಮತ್ತು ಕ್ಯಾಪ್ಟನ್ ಜೊತೆಗೆ ಇನ್ನೊಬ್ಬ ಪೈಲಟ್ ಕೂತ್ಕೊಂಡಿದ್ದಾರೆ. ಎರಡೂ ಕಡೆಗೆ ಬೆಂಕಿ ಹತ್ತಿಬಿಡುತ್ತೆ. ಬೆಂಕಿ ಹತ್ತಿದಾಗ ಒಂದು ಪೈಲಟ್ ಏನು ಮಾಡ್ತಾ ಇರ್ತಾನೆ ಅಂದರೆ, ಕಂಟಿನ್ಯೂಸ್ ಆಗಿ ರೇಡಿಯೋ ಮೂಲಕ ಮಾತಾಡ್ತಾ ಇರ್ತಾನೆ. ಓಕೆ, ಇದ್ರ ಜೊತೆಗೆ ಏರ್ಪೋರ್ಟ್ ಇರ್ತಾರಲ್ಲ ಅವರು ಕಂಟ್ರೋಲಿಂಗ್ ರಾಡರ್ಸ್ ಇದ್ರ ಜೊತೆಗೆ ಅವರು ಕಂಟ್ರೋಲ್ ರೂಮ್ ಜೊತೆಗೆ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾನೆ. ಒಂದು ವೇಳೆ ಪೈಲಟ್ ಆಗಲಿ ಕ್ಯಾಪ್ಟನ್ ಆಗಲಿ ಇದ್ದರೆ ತುಂಬ ಭಯಪಟ್ಟು ಏನೇನೆಲ್ಲ ಮಾಡಿಬಿಡೋರು. ಆದರೆ ಅವನ ಬಗ್ಗೆ ಒಂದು ವಿಷಯ ಹೇಳ್ತಾರೆ ಅಂದರೆ, ಒಂದೇನೆಂದರೆ ಹಿ ವಾಸ್ ವೆರಿ ಕಾಮ್. ಅಷ್ಟು ಬೆಂಕಿ ಹತ್ತಿದೆ, ಯಾವಾಗಾದರೂ ಎಕ್ಸ್ಪ್ಲೋಡ್ ಆಗ್ಬೋದು, ಏನಾಗ್ಬೋದು. ಆದರೆ ಫೋಕಸ್ ಏನಂತ ಹೇಳಿದ್ರೆ, ಈ 151 ಜನ ನನ್ನ ಪ್ಲೇನಲ್ಲಿದ್ದಾರೆ, ನಾನು ಅವ್ರನ್ನ ಉಳಿಸ್ಬೇಕು. ಅದಕ್ಕೆ ಅವನು ಪ್ಯಾನಿಕ್ ಆಗಲಿಲ್ಲ. ನಾವು ಮೊದಲು ಒಂದು ಸ್ವಲ್ಪ ಏನಾಗ್ಬಿಟ್ರು ಅಂತಂದರೆ, ನಾವು ಆಕಾಶ ಭೂಮಿ ಒಂದೇ ಮಾಡಿಬಿಡ್ತೀವಿ ಎಲ್ಲ. ಓಕೆ, ಇದ್ದವ್ರು ಇಲ್ಲವ್ರು ಎಲ್ಲರನ್ನೂ ಬೈದುಬಿಡ್ತೀವಿ. ಓಕೆ, ಒಂದು ವೇಳೆ ಹೆಂಡತಿ ಕೋಪ ಬಂದರೆ ಗಂಡನ ಮನೆಯವರು ಅಜ್ಜ ತಾತ ಎಲ್ಲರನ್ನೂ ಬೈದುಬಿಡ್ತಾಳೆ, ಎಲ್ಲರೂ ಶಾಪ ಆಗಿಬಿಡ್ತಾರೆ. ಓಕೆ, ಇದೆಲ್ಲ ಅವನೇನು ಮಾಡಲಿಲ್ಲ. ವಾಸ್ ವೆರಿ ಕ್ವೈಟ್ ಕಾಮ್. ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಸರಿಯಾಗಿ ಹಡ್ಸನ್ ರಿವರಲ್ಲಿ ಆ ಪ್ಲೇನೆಲ್ಲ ಲ್ಯಾಂಡ್ ಮಾಡ್ತಾರೆ. 151 ಮಂದಿ ಜೀವನ ಉಳಿಸ್ತಾರೆ. ಹೇಗೆ ಆಯ್ತಂದರೆ ಇಟ್ ವಾಸ್ ವೆರಿ ಕಾಮ್. ಪ್ರಿಯರೇ, ಯೇಸು ಸ್ವಾಮಿ ಏನು ಹೇಳಿದ್ರಂದರೆ, ಶಾಂತವಾಗು, ಬಿ ಕಾಮ್. ಏನೇ ಬಂದರೂ ಸಹ ಯಾಕೆ ಕಾಮ್ ಆಗಿರಬೇಕು ಅಂತ ಹೇಳಿದ್ರೆ, ಐ ಆಮ್ ಸ್ಟಿಲ್ ಪ್ರಾಕ್ಟೀಸಿಂಗ್. ಐ ಗಾಟ್ ಸೋ ಮಚ್ ವಿಕ್ಟ್ರಿ ಇನ್ ದ್ಯಾಟ್. ಐ ಆಮ್ ಕಂಟಿನ್ಯೂ ಟು ಪ್ರಾಕ್ಟೀಸ್ ದ್ಯಾಟ್. ಏನಂದರೆ ಎಲ್ಲ ಕಡೆಯಿಂದ ಸುತ್ತು ಕಡೆಯಿಂದ ಬಂದಾಗ, ಪ್ರಿಯರೇ, ಎಷ್ಟೋ ಸಾರಿ ಐ ವಾಸ್ ವೆರಿ ಸಿಕ್, ಬಟ್ ಐ ಹ್ಯಾಡ್ ಟು ಪ್ರೀಚ್, I have to travel, I have to face, I have to finish the work. Lot of things are happening, but I have to do all that. ಆ ಸಮಯದಲ್ಲಿ ನಾವು ಕಾಮ್ ಆಗಿರಬೇಕು. ಅದಕ್ಕೆ ದೇವರು ಶಕ್ತಿನೂ ಕೊಡ್ತಾರೆ, ನಮ್ಮ ಸಂಗಡನೇ ಇರ್ತಾರೆ. ಹಲ್ಲೆಲೂಯಾ. ಓಕೆ, ಮೋಶೆ ಹಾಗೆ ಮಾಡಿದ. ಏನಂತ ಹೇಳಿದ್ರೆ, ಮೊದಲೇ ಒಂದು ಅಸ್ತ್ರ ಉಪಯೋಗಿಸಿದ. ಏನಂದರೆ, ಆತನು ಬಾಯಿ ತೆರೆದು ಶಾಪ ಹಾಕಲಿಲ್ಲ. ಆತನು ದೇವರಿಗೆ ಒಂದು ವೇಳೆ ಸ್ತೋತ್ರ ಮಾಡಿರ್ಬೋದು, ನಾವು ಸಹ ಸ್ತೋತ್ರ ಮಾಡೋಣ. ಎರಡನೇದಾಗಿ ನಂಬಿಕೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡು. ಏನನ್ನು ಹಿಡ್ಕೊಳ್ಳೋಣ? ನಂಬಿಕೆಯನ್ನು ಎಲ್ಲರೂ ಹೇಳೋಣ. ಏನೇ ಹಿಡ್ಕೊಳ್ಳೋಣ? ನಂಬಿಕೆ ಇದ್ದರೆ ತಾನೇ. ನಂಬಿಕೆ ಇದ್ದರೆ ಏನು ಮಾಡ್ಬೋದು? ಹಿಡ್ಕೊಳ್ಬೋದು. ಪ್ರಿಯರೇ, ವಾಕ್ಯದಿಂದ ನಂಬಿಕೆ ಬರುತ್ತೆ. ಪ್ರಾರ್ಥನೆ, ಅನ್ಯ ಭಾಷೆ ಮಾತಾಡೋದ್ರಿಂದ ಏನು ಬರುತ್ತೆ? ನಂಬಿಕೆ ಬರುತ್ತೆ. ಯಾಕಂದರೆ ಯೂದ 20 ಹೇಳ್ತಾ ಏನಂದರೆ, ಬಿಲ್ಡಿಂಗ್ ಅಪ್ ಯುವರ್ ಸೆಲ್ಫ್ ಆನ್ ದ ಮೋಸ್ಟ್ ಹೋಲಿ ಫೇತ್. ಅತಿ ಪರಿಶುದ್ಧವಾದ ನಂಬಿಕೆಯಲ್ಲಿ ನಿಮ್ಮ ಆತ್ಮಗಳನ್ನು ಏನು ಮಾಡಿರಿ? ಕಟ್ಟಿಕೊಳ್ಳ್ರಿ ಅಂತ ಹೇಳಿ. ಪ್ರಿಯರೇ, ಸ್ವಂತ ಶಕ್ತಿಯನ್ನು ಆಧಾರ ಮಾಡಿಕೊಳ್ಬೇಡ್ರಿ, ಮುರ್ಕೊಂಡ್ಬೀಳ್ತೀರಾ. ಆದರೆ ನಂಬಿಕೆಯನ್ನು ಗಟ್ಟಿಯಾಗಿ, ನಂಬಿಕೆ ಎಂಬ ಕೋಲನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದ ಯಾರು? ಮೋಶೆ. 6 ಲಕ್ಷ ಕಾಲಾಳುಗಳು, ಹಿಂದೆ ಫರೋ ಅರಸ, ಮುಂದೆ ಕೆಂಪು ಸಮುದ್ರ, ಸುತ್ತು ಕಡೆ ಜನ, ಟೀಕೆಗಳು, ಇದೆಲ್ಲದರ ಮಧ್ಯದಲ್ಲಿ ನಂಬಿಕೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡ. ನಂಬಿಕೆಯನ್ನು ನೀವು ಹಿಡ್ಕೊಂಡ್ರೆ ಅದು ನಿಮ್ಮನ್ನು ಉಳಿಸ್ತದೆ. ಹಲ್ಲೆಲೂಯಾ. ಇನ್ನೊಂದು ಸಂಗತಿಯನ್ನು ಮಾಡಿದ 13ನೇ ವಚನದಲ್ಲಿ ನೋಡ್ರಿ, 14-15. ಆಗ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ನನಗೆ ಮೊರೆ ಹಿಡಿಯುವುದೇನು? ಹಾಗಾದರೆ ಏನು ಮಾಡ್ತಾ ಇದ್ದಾನೆ ಅವನು? ಮೊರೆ ಇಡ್ತಾ ಇದ್ದಾನೆ. ಮೋಶೆ ಏನು ಮಾಡ್ತಾ ಇದ್ದಾನೆ? ಎಲ್ಲರೂ ಹೇಳೋಣ, ಏನು ಮಾಡ್ತಾ ಇದ್ದಾನೆ? ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಸಮಸ್ಯೆ ಬಂದಾಗ ಪ್ರೇಯರ್ ಮಾಡಬೇಕಾ? ಪ್ರಶ್ನೆ ಅರ್ಥ ಆಗಿಲ್ಲ. ಸಮಸ್ಯೆ ಬಂದಾಗ ಪ್ರೇಯರ್ ಮಾಡಬೇಕಾ? ಮಾಡೋಕ್ಕಾಗತ್ತಾ? ಮಾಡೋಕ್ಕಾಗತ್ತಾ? ನನಗೆ ಸಮಸ್ಯೆ ಬಂದಾಗ ಭಾಳ ಕಷ್ಟ ಆಯಿತು. ಪ್ರೇಯರ್ ಮಾಡಬೇಕಾ ಅಂತ ಅಂದ್ಕೊಂಡ್ಬಿಟ್ಟು. ಇಲ್ಲ ಪ್ರಿಯರೇ, ಯಾವುದೇ ಸಮಸ್ಯೆ ಇವತ್ತಿಗೂ ಬಂದರೂ ಸಹ ಮೊದಲು ನಾನು ಮಾಡೋದು ದೇವರಿಗೆ ಸ್ತೋತ್ರ ಹೇಳೋದು, ಎರಡನೇದಾಗಿ ಪ್ರೇಯರ್ ಮಾಡೋದು. ಯಾಕೆ ಪ್ರೇಯರ್ ಮಾಡಬೇಕಂದ್ರೆ, ಪ್ರಾರ್ಥನೆಯಲ್ಲಿ ಒಂದು ಸಂಗತಿ ಆಗುತ್ತೇನೆಂದರೆ, ನಿಮ್ಮ ಭಾರ ಕಳಚಿ ಬೀಳುತ್ತೆ. ಹಲ್ಲೆಲೂಯಾ. ನಿಮ್ಮ ಮೇಲೆ ಇದ್ದ ಭಾರ ಯಾರ ಮೇಲೆ ಹೋಗುತ್ತೆ? ದೇವರ ಮೇಲೆ ಹೋಗುತ್ತೆ. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಕರ್ತನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು. ಇದು ಪ್ರೇಯರಲ್ಲಿ ಆಗುತ್ತೆ. ಪ್ರೇಯರ್ ಮಾಡುವಾಗ ನಮ್ಮ ಭಾರ ಎಲ್ಲ ಅವರ ಮೇಲೆ ಹಾಕಿಬಿಡೋಣ. ನೀವು ನಿಮ್ಮ ಭಾರ ಪಾಸ್ಟ್ರ್ ಮೇಲೆ ಹಾಕಿದರೆ ಪಾಸ್ಟ್ರ್ ಹೊತ್ಕೊಳ್ಳಲ್ಲ. ಪಾಸ್ಟ್ರ್ ಏನು ಮಾಡಲ್ಲ? ಹೊತ್ಕೊಳ್ಳಲ್ಲ. ಯಾಕಂದರೆ ಅವರಿಗೆ ಅವ್ರ ಭಾರನೇ ಬೇಕಾದಷ್ಟಿದೆ.
ಓಕೆ, ಅದಕ್ಕೆ ದೇವರ ವಾಕ್ಯ ಒಂದು ಕಡೆ ಹೀಗೂ ಹೇಳುತ್ತೆ, ನಿಮ್ಮ ನಿಮ್ಮ ಭಾರವನ್ನು ನೀವೇ ಹೊತ್ತುಕೊಳ್ರಿ. ಆದರೆ ಪ್ರಿಯ ಸಹೋದರ ಸಹೋದರಿ, ಯೇಸುಸ್ವಾಮಿ ಮತ್ತಾಯ 11:28 ಹೇಳ್ತಾರೆ, ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ. ನಮ್ಮ ಭಾರ ಯಾರ ಮೇಲೆ ಹಾಕೋಣ? ಅವರೇ ಹೇಳಿದ್ದಾರೆ, ನಿಮ್ಮ ಚಿಂತೆಯನ್ನೆಲ್ಲ ನನ್ನ ಮೇಲೆ ಹಾಕ್ರಿ ಅಂತ. ಮಾಡಿ ನೋಡಿ ಎಷ್ಟು ನಿಮಗೆ ಹಗುರ ಅನಿಸುತ್ತೆ. ಪ್ರೇಯರ್ ಮಾಡಿದ ತಕ್ಷಣ ಭಾರ ಇಳಿತದೆ. ಥ್ಯಾಂಕ್ಸ್ ಹೇಳಿದಾಗ ವೈರಿ ನಡುಗ್ತಾನೆ. ನಂಬಿಕೆಯನ್ನು ಹಿಡ್ಕೊಂಡಾಗ ಅವನ ಬಾಣಗಳು ನಮಗೆ ನಾಟೋದಿಲ್ಲ. ಎಫೆಸ 6 ನಾವು ನೋಡ್ತೇವೆ ಏನಂದರೆ, ನಂಬಿಕೆ ಎಂಬ ಗುರಾಣಿಯ ಮೂಲಕ ಕೆಡುಕನ ಅಗ್ನಿ ಬಾಣಗಳನ್ನು ಆರಿಸುವುದಕ್ಕೆ ನೀವೇನಾಗ್ತೀರಿ? ಶಕ್ತರಾಗ್ತೀರಿ. ಇದು 2ನೇ ಒಂದು ಸಂಗತಿ. 3ನೇ ಒಂದು ಸಂಗತಿ ಏನಂತ ಹೇಳಿದ್ರೆ ಪ್ರಾರ್ಥನೆ ನಾವು ಮಾಡುವಾಗ ನಮ್ಮ ಭಾರ ಎಲ್ಲ ಅವರ ಮೇಲೆ ಹೋಗುತ್ತೆ. ಒಂದು ನಂಬಿಕೆ, ದೇವರಿಗೆ ಸ್ತೋತ್ರ, ಮತ್ತು ಇನ್ನೊಂದು ಪ್ರಾರ್ಥನೆ. ಇದನ್ನು ಅವನು ಮಾಡಿದ. ಮುಂದೆ ಇನ್ನೊಂದು ಸಂಗತಿಯನ್ನು ನಾವು ನೋಡ್ತೇವೆ ನೋಡ್ರಿ. ಇದನ್ನು ಸಾಮಾನ್ಯವಾಗಿ ನಾವು ಮಾಡಲ್ಲ. ಈ 3 ಮಾಡಿರ್ತೀವಿ, 4ನೇದು ನಾವು ಮಾಡಲ್ಲ. 15ನೇ ವಚನ, 15-16. ಆಗ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀವು ನನಗೆ ಮೊರೆ ಇಡುವುದೇನು? ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯೇಲ್ರಿಗೆ ಹೇಳು. ಸಮಸ್ಯೆ ಬಂದಾಗ ಅಲ್ಲೇ ಕುತ್ಕೊಂಡ್ಬಿಡ್ತೀವಿ ನಾವು. ಹೆಂಗೆ ಕುತ್ಕೊಳ್ತೀವಂದರೆ, ಇಷ್ಟೊಂದು ಕಾಸು ಎಲ್ಲಿಂದ ತರೋದು? ಈಗ ಏನು ಮಾಡಿದ್ರಿ? ಇನ್ನೇನು ಮಾಡೋದು? ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೋ. ಇನ್ನೇನು ಮಾಡೋದು? ಏನು ಮಾಡೋಕ್ಕಾಗಲ್ಲ. ನಮ್ಮ ಹಣೆ ಬರ ಇಷ್ಟೇ. ಪ್ರಿಯರೇ, ನಾವೇನು ಮಾಡ್ತೇವೆ? ಸಮಸ್ಯೆಗಳು ಬಂದಾಗ ಸಮಸ್ಯೆಗಳ ಒಳಗೆ ನಾವು ಕುತ್ಕೊಂಡ್ಬಿಡ್ತೀವಿ, ಅಲ್ಲೇ ನಿಂತ್ಕೊಂಡ್ಬಿಡ್ತೀವಿ. ಇಲ್ಲ, ದೇವರೇನು ಹೇಳ್ತಾ ಇದ್ದಾರೆ? ಹೇಳೋರಿಗೆ ಏನು ಮಾಡೋಕ್ಕೆ ಹೇಳು? ಮುಂದೆ ಹೋಗು. ಏನು ಮಾಡೋಣ? ಎಲ್ಲರೂ ಹೇಳೋಣ, ಏನು ಮಾಡೋಣ? ಮೊದಲನೇದಾಗಿ ಸಮಸ್ಯೆಗಳು ಸುತ್ತು ಕಡೆಯಿಂದ ಬಂದಾಗ ಏನು ಮಾಡೋಣ? ದೇವರಿಗೆ ಸ್ತೋತ್ರ. 2ನೇದಾಗಿ ನಂಬಿಕೆಯನ್ನು ಗಟ್ಟಿಯಾಗಿ ಇಟ್ಕೊಂಡು, 3ನೇದಾಗಿ ಪ್ರಾರ್ಥನೆ ಮಾಡೋದು, 4ನೇದಾಗಿ ಜೋಲು ಬಿದ್ದ ಕೈಗಳನ್ನು, ನಡುಗೋ ಮೊಣಕಾಲುಗಳನ್ನು ಸರಿಪಡಿಸ್ಕೊಂಡು ಏನು ಮಾಡ್ರಿ? ಮುಂದೆ ಸಾಗ್ರಿ. ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಿಮಗೆ ನೇಮಕದ ಓಟವನ್ನು ಸ್ಥಿರಚಿತದಿಂದ ಓಡ್ರಿ. ಪ್ರಿಯರೇ, ಲೆಟ್ ಅಸ್ ಸ್ಟಾರ್ಟ್ ಮೂವಿಂಗ್ ಫಾರ್ವರ್ಡ್. ಏನಾಗುತ್ತೆ ಅಂತ ಹೇಳಿದ್ರೆ, ಮೂವ್ ಆದಾಗ ಆಗೋ ರೀತಿಯ ಸಂಗತಿನೇ ಬೇರೆ. ಉದಾಹರಣೆ ಹೇಳ್ತೀನಿ ನೋಡ್ರಿ. ತುಂಬ ಚಳಿ ಇರುತ್ತೆ, ಸಮುದ್ರ ಬೀಚ್ಗೆ ಹೋಗಿರ್ತೀರ, ನೀರು ಇಳಿಲೋ ಬೇಡವೋ ಸ್ವಲ್ಪ ಮುಟ್ತೀವಿ, ಬರ್ತೀವಿ. ಯಾರೋ ಒಬ್ಬರು ತಳ್ಳಿ ಬಿಡ್ತಾರೆ ನಮ್ಮ ನೀರೊಳಗೆ. ಆಮೇಲೆ ಏನಾಗ್ಬಿಡುತ್ತೆ? ಹೊರಗೆ ಬಾ ಅಂದರೂ ಬರಂಗಿಲ್ಲ. ಇನ್ನೊಂದು ಅರ್ಧ ಗಂಟೆ ಅಲ್ಲೇ ಕೂತ್ಕೊಳ್ತೀವಿ. ಪ್ರಿಯರೇ, ಅರ್ಥ ಆಯ್ತಾ ನಿಮಗೆ? ಓಕೆ. ಆದ್ದರಿಂದ ಪ್ರಿಯರೇ, ಸಮಸ್ಯೆಗಳು ಎಲ್ಲಿ ನಮ್ಮನ್ನು ಮುಳುಗಿಸ್ಬಿಡ್ತಾವೆ ಅಂತ ನೀವು ತಿಳ್ಕೊಂಡಿರ್ತೀರಿ. ಅದು ಮುಳುಗಿಸೋದಿಲ್ಲ. ನಮಗೆ ದೇವರು ವಿಶೇಷವಾದ ಶಕ್ತಿಯನ್ನು ನಮಗೆ ಕೊಡ್ತಾರೆ. ಹಲ್ಲೆಲೂಯಾ. ಆದ್ದರಿಂದ ನಾವೇನು ಮಾಡೋಣಂದರೆ, ಎಂಥದೇ ಸಮಸ್ಯೆ ಬಂದರೂ ಮುಂದೆ ಹೋಗೋಕ್ಕೆ ಆಗಲ್ಲ ಅಂದ್ಕೊಂಡವ್ರು ಮುಂದೆ ನೀವು 4 ಹೆಜ್ಜೆ ಇಟ್ಟಾಗ ಎಲ್ಲ ಸ್ಥಿತಿ ಬಗ್ಗತೆಗಳನ್ನ ದೇವರು ಬದಲಾವಣೆ ಮಾಡ್ತಾರೆ. ಹಲ್ಲೆಲೂಯಾ. ಆದರೂ ನನ್ನ ಪ್ರಶ್ನೆ ಏನಂದರೆ, ಯಾಕೆ ದೇವರು ನಮಗೆ ಇದನ್ನು ಬರಮಾಡ್ತಾರೆ? ಮೊದಲನೇದಾಗಿ ಪ್ರಿಯರೇ, ಮೋಶೆಗೆ ಹೋಗಿ ಕೇಳೋಣ, ದಾನಿಯೇಲನಿಗೆ ಹೋಗಿ ಕೇಳೋಣ, ದಾವಿದನಿಗೆ ಹೋಗಿ ಕೇಳೋಣ. ದಾವಿದನೇ ಹೇಳ್ತಾನೆ 119ನೇ ಕೀರ್ತನೆ 70-71 ಹೇಳ್ತಾನೆ ಅಂದರೆ, ಕಷ್ಟಾನುಭವ ನನಗೆ ಹಿತಕರವಾಯಿತು. ಮೋಶೆಗೆ ಹೋಗಿ ನೀವು ಕೇಳ್ರಿ, ದೇವರು ಭಾಳ ಕೆಟ್ಟದ್ದು ಮಾಡಿಬಿಟ್ರಪ್ಪ ನಿನ್ನ ಜೀವನದಲ್ಲಿ ಅಂದರೆ ಅವನೇನು ಹೇಳ್ತಾನೆ? ಇಲ್ಲ, ಮಾಡಿದ್ದೆಲ್ಲ ಒಳ್ಳೆಯದೇ. ಹಲ್ಲೆಲೂಯಾ. ಯೋಸೇಫನಿಗೆ ಹೋಗಿ ಕೇಳ್ರಿ, ನೋಡ್ರಿ, ಏನಪ್ಪ ನಿನ್ನ ಜೀವನದಲ್ಲಿ ಅವರು ನಿನ್ನನ್ನು ಬಾವಿಯಲ್ಲಿ ಹಾಕಬಾರ್ದಿತ್ತು, ನಿನ್ನನ್ನು ಪರದೇಶಕ್ಕೆ ಮಾರಬಾರ್ದಿತ್ತು, ನೀನು ಸೆರೆಮನೆಗೆ ಹೋಗಬಾರ್ದಿತ್ತು, ಪೋಟಿಫರನ ಹೆಂಡತಿ ಹಾಗೆ ಮಾಡಬಾರ್ದಿತ್ತು, ದೇವರು ನಿನ್ನನ್ನು ಹಿಂಗೆ ಮಾಡಬಾರ್ದಿತ್ತು ಅಂತ ಹೇಳಿದ್ರೆ ಯೋಸೇಫ ಏನು ಹೇಳ್ತಾನೆ? ಅದೆಲ್ಲ ಆಗಿದ್ದಕ್ಕೆ ಇವತ್ತು ನಾನು ಎಲ್ಲಿದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಲೋಕದವರಿಗೆ ಸಂಕಟ ಬರುತ್ತೆ, ಅವರು ಮುಳುಗಿ ಹೋಗ್ತಾರೆ, ಮೇಲೆ ಏಳೋದಿಲ್ಲ. ದೇವರನ್ನು ನಂಬಿದ ನಿನಗೂ ನನಗೂ ಹೋರಾಟ, ಟೀಕೆಗಳು, ಸಂಕಟಗಳು ಸುತ್ತುವರಿದು ಬರ್ತವೆ. ಆದರೆ ನಾವು ದಿನದಿಂದ ದಿನಕ್ಕೆ ಕುಗ್ಗಿ ಹೋಗದೆ ಉಬ್ಬುತ್ತಾ ಗಟ್ಟಿ ಮುಟ್ಟಿಯಾಗಿ ನಾವು ಬಲ ಹೊಂದ್ತೇವೆ. ಹಲ್ಲೆಲೂಯಾ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ.
ಪಾಸ್ಟ್ರೇ ನೀವು ಇದನ್ನು ಅನುಭವಿಸಿದ್ದೀರಾ? 100ಕ್ಕೆ 100 ದೇವ್ರನ್ನ ಹೆಸರಿನಲ್ಲಿ ಹೇಳ್ತೀನಿ, ನಾನು ಇದನ್ನು ಅನುಭವಿಸಿದ್ದೀನಿ. ದೇವ್ರ ಹೆಸರು ತೊಗೊಳ್ಬಾರ್ದಲ್ಲ, ನಾನು ದೇವ್ರ ಹೆಸರು ತೊಗೊಂಡು ಹೇಳ್ತಾ ಇದ್ದೇನೆ, ನಾನು ಅನುಭವಿಸ್ತಾ ಇದ್ದೀನಿ. ಓಕೆ, ಇದು ಮುಂದುವರಿತದೆ, ಆದರೆ ಅವರು ನನ್ನ ಸಂಗಡ ಇದ್ದಾರೆ. ಹಲ್ಲೆಲೂಯಾ. ದ ಲಾರ್ಡ್ ವಿಲ್ ಮೇಕ್ ಯು ವೆರಿ ವೆರಿ ಸ್ಟ್ರಾಂಗ್. ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡುವುದೇ ದೇವರ ಉದ್ದೇಶ. ಬಲಿಷ್ಠರನ್ನಾಗಿ ನಿಮ್ಮನ್ನು ಹೇಗೆ ಮಾಡ್ತಾರೆ? ದಿನಕ್ಕೆ 6 ಹೊತ್ತು ಊಟ ಮಾಡಿ, ಒಳ್ಳೆ ಮಂಚ ಕೊಡ್ತೀನಿ ಮಲಗಿ, ಓಕೆ, 9 ಗಂಟೆಗೆ ಹೇಳ್ರಿ. ನಮ್ಮವ್ರ ಭಾಳ ಜನ ನಮ್ಮ ಚರ್ಚಲ್ಲಿ ಎಷ್ಟು ಗಂಟೆಗೆ ಹೇಳ್ತಾರೆ? ಬೆಳಿಗ್ಗೆ 9 ಗಂಟೆಗೆ ಹೇಳ್ತಾರೆ ರೀ ಅವರು. ಇಂಥ ಬೆಂಗಳೂರು ಊರಲ್ಲಿ 9 ಗಂಟೆಗೆ ಹೇಳೋರಿದ್ದಾರೆ. ಓಕೆ, ಅವ್ರದ್ದು 2 ಕೆಲಸ: ಊಟ ಮಾಡೋದು, ಟಿ ವಿ ನೋಡೋದು, ಆಮೇಲೆ ಮಲಗೋದು. 2-3 ಕೆಲಸ ಅವ್ರು ಮಾಡ್ತಾರೆ. ಭಾಗ್ಯವಂತರು, ಧನ್ಯರು. ನಿಮಗೇನು ಅನ್ನಿಸ್ತದೆ? ಅವರು ಧನ್ಯರಾ? ಪ್ರಿಯರೇ, ಅದರಲ್ಲಿ ನಮಗೇನು ಅನಿಸ್ತೈತೆ? ಜೀವನ ಇದ್ದರೆ ಹಂಗಿರ್ಬೇಕಪ್ಪ. ಹೆಂಗಿರ್ಬೇಕು? ಹೇಳುವ, ಎಷ್ಟು ಚಂದ ಹೇಳಿದಿ. ತಿನ್ನಬೇಕು, ಮಲಗಬೇಕು, ತಿನ್ನಬೇಕು. ಏನು ಸುಖ ನೋಡ್ರಿ. ಮತ್ತು ಲಿಪ್ಸ್ಟಿಕ್ ಹಚ್ಕೊಂಡು ಸುತ್ತಾಡೋದು ಬೇಡವಾ? ಓಕೆ, ಪ್ರಿಯ ಸಹೋದರಿ ಪ್ರಿಯರೇ, ನಾನು ನಿಮ್ಗೆ ಹೇಳೋದು, ನಾವು ಅನೇಕ ಸಾರಿ ಹೀಗೆ ಕಂಫರ್ಟೇಬಲ್ ಆಗಿ ಜೀವನ ಅದು ಕಂಫರ್ಟೇಬಲ್ ಜೀವನ ಅಲ್ಲ. ನಾನು ನಿಮಗೆ ಹೇಳ್ತೇನೆ, ಕಂಫರ್ಟೇಬಲ್ ಜೀವನ ಯಾವುದಂತ ಹೇಳಿದ್ರೆ, ಬೆಳಿಗ್ಗೆ ಬೇಗ ಎದ್ದು ಪ್ರಾರ್ಥನೆ ಮಾಡೋದು ಇಸ್ ಕಂಫರ್ಟೇಬಲ್. ಹಲ್ಲೆಲೂಯಾ. ಸೈತಾನನ್ನು ಎದುರಿಸೋದು ಕಂಫರ್ಟೇಬಲ್. ಯಾಕಂತ ಹೇಳಿದ್ರೆ ನಿಮ್ಮ ಮಸಲ್ಗಳಲ್ಲಿ ಶಕ್ತಿ ಬರುತ್ತೆ. ನಿಮ್ಮ ಆತ್ಮ ಅನ್ನುವಂಥ ಒಳಗಿನ ಮನುಷ್ಯ ನಿಮಗೆ ಗಟ್ಟಿ ಆಗ್ತಾನೆ. ಏನಂತ ಹೇಳಿದ್ರೆ, ದಿನೇ ಇವುಗಳನ್ನು ಎದುರಿಸಿ ನಾವು ಯೇಸು ಕ್ರಿಸ್ತನ ಸಾರೂಪ್ಯವುಳ್ಳವರಾಗ್ತೇವೆ. ಯಾರು ಕಂಡಂಗೆ ಕಾಣ್ತೇವೆ? ಅಯ್ಯೋ, ಹಿಂಗೆ ಹೇಳ್ತೀರಿ ನೋಡ್ರಿ. ಯಾರು ಕಂಡಂಗೆ ಕಾಣ್ತೀರಿ? ನೀವು ಯಾವಾಗಲೂ ಸೋತು ಹೋದವ್ರೆ. ಹೇಳ್ರಿ, ನಾವು ಯಾರಂಗೆ ಕಾಣ್ತೀವಿ? ಇವರು ಹೇಳ್ತಾರೆ, ತಿಂತಾರೆ, ಮಲಗ್ತಾರೆ, ತಿಂತಾರೆ, ಹೇಳ್ತಾರೆ. ಇವ್ರು ಹೆಂಗಿರ್ತಾರೆ? ಓಕೆ. ಪ್ರಿಯ ಸಹೋದರಿ, ದೇವರು ದಾನಿಯೇಲನನ್ನು ಗಟ್ಟಿ ಮಾಡಿದರು. ದಾವೀದನನ್ನು ಗಟ್ಟಿ ಮಾಡಿದ್ದು ಏನಕ್ಕೆ ಗೊತ್ತಾ? ದೇವರು ದಾವೀದನಿಗೆ ತರಬೇತಿ ಕೊಟ್ಟು ಆಮೇಲೆ ಏನಂದರೆ, ಅವನನ್ನು ಅರಮನೆಗೆ ಕರ್ಕೊಂಡೋಗಿ ಅವನ ಸಿಂಹಾಸನವನ್ನು ನಿರಂತರಕ್ಕೂ ಸ್ಥಾಪನೆ ಮಾಡಿದರು. ಹಲ್ಲೆಲೂಯಾ. ನಮ್ಮವರಿಗೆ ಗಟ್ಟಿ ಆಗೋದು ಬೇಡ, ಸಿಂಹಾಸನ ಮೊದಲು ಬೇಕು. ಯಾಕೆ ಸಿಂಹಾಸನ ಬೇಕಂತಂದರೆ ಅಲ್ಲಿ ಏನಿದೆ? ಒಳ್ಳೆ ಊಟ ಇದೆ. ಪ್ರಿಯರೇ, ಹಾಗಲ್ಲ. ದೇವರು ಮೊದಲು ಯೋಸೆಫನನ್ನು ಗವರ್ನರ್ನಾಗಿ ಮಾಡಲಿಲ್ಲ, ಮೊದಲು ಅವನನ್ನು ತಯಾರು ಮಾಡಿದರು, ಆಮೇಲೆ ಅವನನ್ನು ರಾಜ್ಯಪಾಲನನ್ನಾಗಿ ಮಾಡಿದರು. ಪ್ರಿಯರೇ, ಮೋಶೆಯನ್ನು ದೇವರು ಮೊದಲು ತಯಾರು ಮಾಡಿದರು, ಆಮೇಲೆ ಇಡೀ ಇಸ್ರಾಯೇಲ್ ಕುಲಕ್ಕೆ ನಾಯಕನನ್ನಾಗಿ ಮಾಡಿದರು. ಹಲ್ಲೆಲೂಯಾ. ದಾನಿಯೇಲ್, ಶದ್ರಕ್, ಮೇಷಕ, ಅಬೇದ್ನೆಗೋರನ್ನು ಆ ದೇಶದ ಅತ್ಯುನ್ನತ ಸ್ಥಾನಕ್ಕೆ ತಕ್ಕೊಂಡು ಹೋಗಿದ್ದು. ನಮ್ಮವರು ಹೇಳೋದಿಲ್ಲ, ಎದ್ದು ಪ್ರೇಯರ್ ಮಾಡಲ್ಲ. ಯಾವಾಗರೊಮ್ಮೆ ಪ್ರೇಯರ್ ಮಾಡಿದೆ, ಪಾಸ್ಟರ್ ನಾನು ಇವತ್ತು ಭಾಳ ಪ್ರೇಯರ್ ಮಾಡಿದೆ ಪಾಸ್ಟರ್, ನನಗೆ ಒಂದು ದರ್ಶನನೇ ಬೀಳಲಿಲ್ಲ. ನಾಳೆ ಮಾಡಪ್ಪ, ಬಿರಿಯಾನಿ ತಿಂದು ಮಲಿಗೆದ್ದು ಮಾಡು, ನಾಳೆ ಬರುತ್ತೆ ನಿನಗೆ ದರ್ಶನ. ಕೋತಿ ಕಾಣುತ್ತೆ ನಿನಗೆ, ಕೋತಿ ಬಾಲ ಕಾಣ್ತಾ ಇರುತ್ತೆ. ಓಕೆ, ಇವರಿಗೆ ದರ್ಶನ ಬೇಕು, ಪ್ರವಾದನೆ ಬೇಕು, ಹೀಲಿಂಗ್ ಆಗಬೇಕು. ಓಕೆ, ಅರ್ಧ ಗಂಟೆ ಪ್ರಾರ್ಥನೆ ಮಾಡಲ್ಲ, ಇವ್ರ ದೇವ್ರು ಉಪಯೋಗಿಸ್ತಾರ. ದೇವರನ್ನು ಕೇಳಲ್ಲ. ನೋಡ್ರಿ, ಒಂದನ್ನು ನಾನು ನಿಮ್ಗೆ ಹೇಳ್ತೀನಿ ಪ್ರಿಯರೇ, ನಾನು ಪ್ರೇಯರ್ ಮಾಡಿದೆ ನಿಮ್ಗೆ ಹೇಳಲ್ಲ, ನಾನು ಸಹ ಪ್ರೇಯರ್ ಮಾಡಲೇಬೇಕು. ನನಗೆ ಅನೇಕ ದೇವ ಸೇವಕರಿದ್ದಾರೆ, ಪ್ರೇಯರೇ ಮಾಡಲ್ಲ. ಹೇಳೋದು 8 ಗಂಟೆ 9 ಗಂಟೆಗೆ ಹೇಳ್ತಾರೆ. ಇನ್ನೇನು ಪ್ರೇಯರ್ ಮಾಡೋಕ್ಕಾಗತ್ತೆ? ಯೇಸು ಸ್ವಾಮಿ ವಿಷಯದಲ್ಲಿ ನಾನು ಕೇಳಿ ನನಗೆ ಖುಷಿ ಆಗಿಬಿಡ್ತು. ಮೊಬ್ಬಿರುವಾಗಲೇ ಸಾಹೇಬ್ರು ಎದ್ದು ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ನರಕ ನಡಗಿಸೋರು ಯಾರಂದರೆ ಮೊಬ್ಬಿರುವಾಗಲೇ ಹೇಳೋರು. ಮೊಬ್ಬಿರುವಾಗಲೇ ಹೇಳೋರು ಯಾರನ್ನ ನಡಗಿಸ್ತಾರೆ? 9 ಗಂಟೆವರೆಗೆ ಮಲಗೋರು ಸೈತಾನಿಗೆ ಪ್ರಿಯರು. ಅವರು ಸೈತಾನ್ ಏನು ಹೇಳ್ತಾನೆ ಅವ್ರಿಗೆ? ನನ್ನ ಪ್ರಿಯತಮ, ನನ್ನ ಪ್ರಿಯತಮೆ. ನನಗೊಂದು ಸ್ವಲ್ಪ ಹೇಳಪ್ಪ, ಕೇಳಲಿಲ್ಲ. ಓಕೆ, ಪ್ರಿಯ ಸಹೋದರಿ, ಯು ವಾಂಟ್ ಟು ಬಿಕಮ್ ಸ್ಟ್ರಾಂಗ್? ನೋಡ್ರಿ, ನಮ್ಮಮ್ಮ ಹೇಳ್ತಾ ಇದ್ರು, ಸುಮ್ಮನಿರ,
ಚಳಿಗಾಲದ ತಕ್ಷಣ ಹಿಂಗಂತೀರ, ಮಳೆ ಬಂದರೆ ಮಳೆಗೆ ಬೈತೀರಾ, ಬೇಸಿಗೆ ಬಂದರೆ ಬೇಸಿಗೆ ಬೈತೀರಾ, ಎಲ್ಲ ಮೈಗೆ ತಾಗಬೇಕು ಅಂದರೆ ಮನುಷ್ಯ ಏನಾಗ್ತಾನೆ? ಹೇಳ್ರಿ, ಏನಾಗ್ತಾನೆ ಅವಾಗ? ನಮ್ಮಮ್ಮ ಬೈಯೋರು ನನಗೆ, ಮಳೆ ಬಂದಾಗ ಇದೇನು ಯಾವಾಗ ನೋಡಿದ್ರೆ ಜೋರ ಅಂತೇಳಿ. ಬೈಬೇಡೋದಕ್ಕೆ, ಯಾಕಂದರೆ ಮಳೆನೂ ಬೇಕು, ಚಳಿನೂ ಬೇಕು, ಬೇಸಿಗೆನೂ ಬೇಕು ಅಂತ ನಮ್ಮಮ್ಮ ಹೇಳ್ತಾಯಿದ್ರು. ಎಲ್ಲ ಏನಾಗುತ್ತೆ ಅಂದರೆ ನಿಮ್ಮನ್ನು ಗಟ್ಟಿಯಾದ ವ್ಯಕ್ತಿಯನ್ನಾಗಿ ಮಾಡುತ್ತೆ. ಎರಡನೇದಾಗಿ ನಾವು ನೋಡ್ತೇವೆ, ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗುತ್ತೆ. ಗಿದ್ಯೋನ ಹೇಳಿದ, ನಾವು ಆಮೇಲೆ ಓದ್ಕೊಡ್ರಿ ನ್ಯಾಯಸ್ಥಾಪಕರು 7ನೇ ಅಧ್ಯಾಯದಲ್ಲಿ ಅವನ ಕತೆ 6-7ರಲ್ಲಿ ನಾವು ನೋಡ್ತೇವೆ. ಅವನು ಹೇಳ್ತಾನೆ, ನಾನೊಬ್ಬ ಕನಿಷ್ಠ ವ್ಯಕ್ತಿ, ನನ್ನ ಕುಲ ಕನಿಷ್ಠ ಅಂತ. ದೇವ್ರು ಹೇಳಿದೆ, ಸುಮ್ಮನೆರು. ಯಾರು ಹೇಳಿದರು? ನೋಡ್ರಿ, ನಮ್ಮನ್ನು ನಾವು ಕನಿಷ್ಠ ಅಂತ ತಿಳ್ಕೊಂಡಿದ್ದೀವಲ್ಲ, ದೇವರು ಬಂದುಬಿಟ್ಟು ಅಯ್ಯೋ ಕನಿಷ್ಠ ವ್ಯಕ್ತಿಯೇ ಅಂತ ಹೇಳ್ತಾರ, ಪರಾಕ್ರಮಶಾಲಿ ಅಂತ ಹೇಳ್ತಾರೆ. ಅವನಿಗೆ ಆಶ್ಚರ್ಯ ಆಗಿದೆ. ನಾವು ಪಕ್ಕದವ್ರು ಇದ್ದವ್ರಿಗೆ ಏನು ಹೇಳ್ತೇವೆ? ಅವ ಯೂಸ್ಲೆಸ್. ಹೇಳ್ರಿ, ನೀವು ಹೆಂಗೆ ಹೇಳ್ತೀರಿ? ನೀವು ಹೇಳೋ ಭಾಷೆಯಲ್ಲಿ ಹೇಳ್ರಿ ನೋಡೋಣ. ಅವಳ ಯೂಸ್ಲೆಸ್, ಫಾಲ್ತು, ಕೆಲಸಕ್ಕೆ ಬಾ, ಅವನಿಗೇನಿಲ್ಲ, ಬುದ್ಧಿ ಇಲ್ಲ, ಬೇರೆ ತಲೆನೇ ಇಲ್ಲ ಅಂತೀವಿ. ಏನಿಲ್ಲ ಅವನಿಗೆ. ನೆನಪಲ್ಲಿ ಇಟ್ಕೊಂಡಿರ್ರಿ, ನಮ್ಮ ದೇವರು ಯಾರಿಗೂ ಯೂಸ್ಲೆಸ್ ಅಂತ ಕರೆಯಲ್ಲ. ಹಲ್ಲೆಲೂಯ. ನಮ್ಮ ದೇವರು ಆ ರೀತಿಯಾಗಿ ಯಾರಿಗೂ ಬೈಯೋದಿಲ್ಲ. ಯಾಕಂತ ಹೇಳಿದ್ರೆ, ನಾವು ಗಿದ್ಯೋನ ವಿಷಯದಲ್ಲಿ ನಾವು ನೋಡ್ತೇವೆ, ನಮ್ಮನ್ನು ನಾವೇ ಕೆಟ್ಟದಾಗಿ ತಿಳ್ಕೊಂಡಿದ್ರು, ದೇವರು ನಮ್ಮ ವಿಷಯದಲ್ಲಿ ಏನು ತಿಳ್ಕೊಂಡಿದ್ದಾರೆ ನೋಡ್ರಿ. ಹಲ್ಲೆಲೂಯ. ನಮ್ಮ ವಿಷಯದಲ್ಲಿ, ಗಿದ್ಯೋನ ವಿಷಯದಲ್ಲಿ ಪರಾಕ್ರಮಶಾಲಿ ಅಂತ ಹೇಳ್ತಾರೆ. ಹಲ್ಲೆಲೂಯ. ಅವನನ್ನು ದೇವರು, ಅವನು ಹೇಳ್ತಾನೆ, ನಡುಕ್ತಾ ಇರೋ ವ್ಯಕ್ತಿಯನ್ನು ತಕ್ಕೊಂಡು ದೊಡ್ಡ ಯುದ್ಧ ಮಾಡಿ ಆಮೇಲೆ ಗಿದ್ಯೋನ್ ಫೇಮಸ್ ಆಗಿಬಿಟ್ಟ. ಇವತ್ತು ವರ್ಲ್ಡ್ ಫೇಮಸ್ ಆಗಿದ್ದಾನೆ ಅವನು. ಇವತ್ತು ವರ್ಲ್ಡ್ ಫೇಮಸ್, ಜಗತ್ತಿನಾದ್ಯಂತ ಅವನ ಬಗ್ಗೆ ಪ್ರಸಂಗ ಮಾಡ್ತಾರೆ. ಯಾಕಂದರೆ ಈ ಬಿಕೇಮ್ ವರ್ಲ್ಡ್ ಫೇಮಸ್ ಆಗೋಕ್ಕೆ ಎಷ್ಟು ಮಂದಿಗೆ ಆಸೆ ಇದೆ? ಒಬ್ಬರು 2 3 ಜನ ಫೇಮಸ್ ಆಗಬೇಕಾ? ಜಗತ್ತಿನವರೆಲ್ಲ ವಾ ರುಕ್ಮಿಣಿ ಅನ್ಬೇಕ. ನನಗೊಂದು ಕಾಲಕ್ಕೆ ಆಸೆ ಇತ್ತು, ನಾನು ಹಾಡಿದ್ದು ಎಲ್ಲರೂ ಏನು ಮಾಡಬೇಕು? ಮೆಚ್ಚಬೇಕು. ಎಲ್ಲರಿಗಿಂತ ನಾನೇ ಏನಾಗಬೇಕು? ಚಂದ ಕಾಣಬೇಕು. ಜನ ಏನ್ಬೇಕು? ನೀನೇ ಎಲ್ಲರ ಮಧ್ಯದಲ್ಲಿ, ನೀನೇ ಎಲ್ಲರಿಗಿಂತ ನೀನೇ ಮಸ್ತ್ ಹಾಡಿದ್ದೀನಿ ನೋಡ್ರಿ ರಶ್ಮಿ, ಆಹಾ ಎಲ್ಲದ ಅವನು ಶುಭಾಷ. ನಮಗೆಲ್ಲರೊಳಗೆ ನಿಮ್ಗೊಂದು ಹೇಳ, ಮನುಷ್ಯನ ಸಿಸ್ಟಮಲ್ಲಿ ಎಲ್ಲರೊಳಗೂ ಅದಿದೆ. ಎಲ್ಲರೂ ನನ್ನನ್ನು ನೋಡಬೇಕು, ಎಲ್ಲರೂ ನನ್ನನ್ನು ಕೇಳಬೇಕು, ಓಕೆ, ಎಲ್ಲರೂ ನನ್ನ ಹತ್ರ ಬರಬೇಕು ಅನ್ನುವಂಥ ಆಸೆ ಇದೆ. ಅದನ್ನೇನು ಮಾಡೋದು? ದೇಹದ ಕರ್ಮಗಳನ್ನು ಏನು ಮಾಡಬೇಕಂತೆ? ಭಾಳ ಕಷ್ಟ ರೀ. ಸಾಯಲ್ಲ ಅದು, ಸತ್ತವ್ರಂಗೆ ಮಾಡುತ್ತೆ, ಮತ್ತೆ ಎದ್ದು ನಿಂತಿರುತ್ತೆ. ಹೌದಾ? ಸತ್ತಂಗೆ ಮಾಡುತ್ತೆ. ಒಂದ್ಸರಿ ದೆವ್ವ ಬಿಡಿಸ್ತಾ ಇದ್ದೀವಿ ಒಂದು ಹುಬ್ಳಿನಲ್ಲಿ. ದೆವ್ವ ಬಿಡಿಸ್ತಾ ಇರೋ ನಾವೆಲ್ಲರೂ ಆಡ್ತಾ ಇದ್ದ, ನಾನು ಹೋದೆ ಹಂಗಂತ ಸುಮ್ಮನೆ ಕೂತಿದ್ದ. ನಾನು ಇವರೆಲ್ಲ ಬಾರಿಸೋದೆಲ್ಲ ಬಿಟ್ಟು, ಯಾಕ್ರಿ ಅಂತ ಕೇಳಿದೆ. ಹೋಯ್ತದ, ಅವ್ನು ನಂಬ್ತೀರ ನೀವು ಅಂತ ರಾಗಾಡಕ್ಕೆ ಸ್ಟಾರ್ಟ್ ಮಾಡಿ ಕುಣ್ಯಾಕೆ ಸ್ಟಾರ್ಟ್ ಮಾಡಿಬಿಟ್ಟ ಮತ್ತೆ. ಹಂಗೆ ಇದು ಈ ದೆವ್ವ ನಾನು ಹೋದೆ ಅನ್ನತ್ತೆ, ಅಲ್ಲೇ ಇರುತ್ತೆ. ಯೇಸುಸ್ವಾಮಿ ಒಂದು ಮಾತು ಹೇಳಿದ್ರು ಅಬ್ರಾಹ್ಮನಿಗೆ, ಏನಂದರೆ, ನಾನು ತೋರಿಸುವ ಸ್ಥಳಕ್ಕೆ ನೀನು ಹೋಗು. ಆದಿಕಾಂಡ 12ರಲ್ಲಿ. ಓಕೆ, ದೇವರು ಹೇಳ್ತಾರೆ, ನಾನು ನಿನ್ನನ್ನು ಏನು ಮಾಡ್ತೇನೆ? ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರೋ ಕೆಲಸ ಯಾರ್ದು? ನಿಮ್ಮ ಹೆಸರನ್ನು ಪ್ರಖ್ಯಾತಿಗೆ ತರುವ ಕೆಲಸ ಯಾರ್ದು? ಇನ್ನೊಂದು ಸರಿ, ನಿಮ್ಮ ಹೆಸರನ್ನು ಪ್ರಖ್ಯಾತಿಗೆ ತರುವ ಕೆಲಸ ಯಾರ್ದು? ಅವ್ರ ಕೆಲಸ ಅವ್ರು ಮಾಡಲಿ, ನಮ್ಮ ಕೆಲಸ ನಾವು ಮಾಡೋಣ. ಪ್ರಖ್ಯಾತಿಗೆ ನಮ್ಮನ್ನು ತರೋ ಕೆಲಸ ಅದು ಅವ್ರ ಕೆಲಸಕ್ಕೆ ನೀವು ಯಾಕೆ ತಲೆ ಹಾಕ್ತೀರಿ? ನಮ್ಮನ್ನು ಫೇಮಸ್ ಮಾಡೋದು, ನಮ್ಮನ್ನು ಪ್ರಖ್ಯಾತಿಗೆ ತರೋದು ಅವ್ರ ಕೆಲಸ. ಅವ್ರಿಗೆ ನೀವೇನು ಹೇಳ್ಕೊಡ್ಬೇಕಂತಿಲ್ಲ. ಪ್ರಿಯ ಸಹೋದರ ಸಹೋದರಿ, ನಾನೊಬ್ಬ ಫೇಮಸ್ ವ್ಯಕ್ತಿ ಆಗಬೇಕನ್ನೋದು ಇದ್ದರೆ ಇವತ್ತೇ ಸಾಯಿಸ್ರಿ. ನಮ್ಮನ್ನು ಪ್ರಖ್ಯಾತಿಗೆ ತರುವಂಥದ್ದು ಅವರು. ಯೋಸೆಫನನ್ನು ಪ್ರಖ್ಯಾತಿಗೆ ತಂದವರು ಯಾರು? ದೇವರು. ದಾನಿಯೇಲನನ್ನು ಪ್ರಖ್ಯಾತಿಗೆ ತಂದವರು, ದಾವೀದನನ್ನು ಪ್ರಖ್ಯಾತಿಗೆ ತಂದವರು, ಮೋಶೆಯನ್ನು ಪ್ರಖ್ಯಾತಿಗೆ ತಂದವರು ಯಾರಂತ ಹೇಳಿದ್ರೆ ನಮ್ಮ ದೇವರು.
ನಮ್ಮ ದೇವರು ತನ್ನ ಕೆಲಸ ಮಾಡಲಿ. ಅವರೇನು ನಮಗೆ ಕೊಟ್ಟಿದ್ದಾರೋ ಆ ಕೆಲಸ ನಾವು ಮಾಡೋಣ. ಹಲ್ಲೆಲೂಯಾ. ಹಾಗಾದರೆ ನಾನು ನಿಮ್ಗೆ ಹೇಳ್ತಾ ಸುತ್ತ ಕಡೆ ಸಮಸ್ಯೆ ಬಂದಾಗ ಅವರನ್ನು ಆತುಕೊಂಡು ಪ್ರಾರ್ಥನೆ ಮಾಡಿ ಸ್ತೋತ್ರ ಮಾಡಿ ನಂಬಿಕೆಯಲ್ಲಿ ದೃಢವಾಗಿ ನಿಂತಿದ್ರೆ ನಿಮ್ಮನ್ನು ಪ್ರಖ್ಯಾತಿಗೆ ತರ್ತಾರೆ. ನಾಲ್ಕನೇ ಒಂದು ಸಂಗತಿ ಏನಾಗುತ್ತೆ ಅಂತ ಹೇಳಿದ್ರೆ, ವೈರಿ ನಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ವೈರಿ ಏನಾಗ್ತಾನೆ? ನಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ವೈರಿಗೆ ನಾಚಿಕೆ ಅವಮಾನ ಆಗಬೇಕಾದ್ರೆ ಸಮಸ್ಯೆಗಳು ಇವೆಲ್ಲ ಬಂದಾಗ, ಪ್ರಿಯರೇ ಒಂದು ಮಾತು ಹೇಳ್ತೀನಿ, ನೀವು ನಾಶವಾಗಲಿ ಅಂತ ಹೇಳಿ ದೇವರು ಈ ಸಮಸ್ಯೆಗಳನ್ನು ತರುವುದಿಲ್ಲ. ನೀವು ಉದ್ಧಾರ ಆಗಬೇಕಂತೇಳೇನೆ ದೇವರು ತಗೊಂಡು ಬರ್ತಾರೆ. ಹಲ್ಲೆಲೂಯಾ. ಇವತ್ತು ಮೋಶೆ, ದಾನಿಯೇಲ ಮತ್ತು ಯೋಸೇಫ, ದಾವೀದ ಇವರೆಲ್ಲ ಉದ್ಧಾರ ಆದರು, ಮೇಲೆ ಬಂದರು, ಒಳ್ಳೆ ಸ್ಥಾನ ಪಡ್ಕೊಂಡ್ರು, ಓಕೆ, ರಾಜ್ಯ ಆಳಿದ್ರು ದೇವರಿಗೆ. ಇನ್ನೊಂದು ಏನಂತ ಹೇಳಿದ್ರೆ, ದೇವ್ರದ್ದು ಮಾತು ಹೇಳ್ತಾರೆ, ಇದು ನಾನು ಹೇಳಲೇಬೇಕು. ವಿಮೋಚನ ಕಾಂಡ 14ನೇ ಅಧ್ಯಾಯ 4ನೇ ವಚನ ಏನು ಹೇಳುತ್ತೆ? ಯಾಕೆ ದೇವರು ಹಿಂಗೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ಇದೆ ನೋಡ್ರಿ. ಹೇಳ್ತಾರೆ, ನಾನು ಫರೋಹನ ಹೃದಯವನ್ನು ಕಠಿಣಪಡಿಸುವನಾದ್ದರಿಂದ ಅವನು ಅವರನ್ನು ಬೆನ್ನಟ್ಟಿ ಬರುವನು. ಆಗ ನಾನು ಫರೋಹನಲ್ಲಿಯೂ ಅವನ ಸೈನ್ಯದಲ್ಲಿಯೂ ಪ್ರಖ್ಯಾತಿಗೊಳ್ಳುವೆನು. ಹಲ್ಲೆಲೂಯಾ. ಯಾರಿಗೆ ಪ್ರಖ್ಯಾತಿ ಬರುತ್ತೆ? ದೇವರು ಪ್ರಖ್ಯಾತಿ ಆಗಬೇಕಂತ ದೇವರು. ಜನ ಹೇಳ್ತಾರೆ ನೋಡ್ರಿ, ಒಂದು ಕಾಲದಲ್ಲಿ ಜನ ಯಾರನ್ನ ಕೇರೆ ಮಾಡ್ತಾ ಇರಲಿಲ್ಲ. ನಮ್ಮೂರಲ್ಲಿ ನಾನು ಅನೇಕ ಸಾರಿ ಹೇಳಿದ್ದೀನಿ, ನಮ್ಮ ನಾಯಿಗಳು ಬೊಗಳಲ್ಲ ಅಂತ. ಅಲ್ಲಿರುವಂಥವು ದೇವ್ರು ನಮ್ಗೆ ಸ್ತೋತ್ರ, ನಾಯಿಗಳಿಲ್ಲ ಇವಾಗ. ಇದ್ದಿದ್ರೆ ನನ್ನ ನೋಡಿ ಬೊಗಳೋ ಭಾರಿ ಜೋರಾಗಿ ಬಂದ ಇವ ದೇವ್ರ ಸೇವಕ ಅಂತ. ಜನ ನಮ್ಮನ್ನು ನೋಡಿ ಕೇರೆ ಮಾಡ್ತಾ ಇರಲಿಲ್ಲ. ಆದರೆ ಇವತ್ತು ದೇವರು ತೋರಿಸಿಕೊಟ್ರೆ ಅಂದರೆ, ಅವರ ಜೀವನದಲ್ಲಿ ನಾನಿದ್ದೀನಿ, ಅವರನ್ನು ಈ ಸ್ಥಿತಿಗೆ ತಂದವನು ನಾನೇ. ನಿಮ್ಮ ಮೂಲಕ ದೇವರ ನಾಮ ಪ್ರಖ್ಯಾತಿಗೊಳ್ತಿದೆ. ಅದಕ್ಕೆ ದೇವರು ಹೇಳ್ತಾರೆ, ಫರೋಹನಿಗೆ ತೋರಿಸ್ತೀನಿ ನಾನು ಯಾರು ಅಂತ. ನಮ್ಮ ದೇವರು ತೋಳು ಏರಿಸಿ ಹೇಳ್ತಾ ಇದ್ದಾರೆ, ಆ ಫರೋಹನಿಗೆ ನಾನು ತೋರಿಸ್ತೀನಿ ನಾನು ಯಾರು ಅಂತ. ಪ್ರಿಯರೇ, ನೀವು ಹೇಳಬೇಡ್ರಿ ಜನರಿಗೆ, ನೋಡ್ತಾ ಇರೋ ನಾನು ಯಾರಂತ ಒಂದು ದಿವಸ ನಿನಗೆ ತೋರಿಸ್ತೀನಿ. ಈ ಮಾತು ಹೇಳಬೇಡ್ರಿ, ಆ ಮಾತು ದೇವರೇ ಹೇಳಲಿ. ಹಲ್ಲೆಲೂಯಾ. ದೇವ್ರಿಗೆ ಒಪ್ಪಿಸ್ಕೊಟ್ಟಿದ್ದೀರಿ, ನೀವು ಯಾರಂತ ದೇವರು ಕಡೆ ಒಂದು ಮಾತು ಏನಂದರೆ, 2 ಕೊರಿಂಥ 1:1-4 ನಾವು ನೋಡ್ತೇವೆ. ಪೌಲ ಹೇಳ್ತಾನೆ, ನಾವು ಸಕಲ ವಿಧವಾದ ಸಂಕಟದಲ್ಲಿ ಬಿದ್ದಿದ್ದೇವೆ, ಆದರೆ ನಮ್ಮ ದೇವರು ಸಕಲ ವಿಧವಾಗಿ ಸಂತೈಸುವ ದೇವರು. ನಮಗೆ ಯಾಕೆ ಹೋರಾಟ ಬಂದಿದೆ ಅಂತ ಹೇಳಿದ್ರೆ, ನಮ್ಮಿಂದ ಇನ್ನೊಬ್ಬರಿಗೆ ಸಂತೈಸುವಿಕೆ ಆಗಬೇಕು ಅಂತ. ಇವತ್ತು ನನ್ನಿಂದ, ನನ್ನ ಹೋರಾಟಗಳ ಮಧ್ಯದಲ್ಲಿ ನಾನು ಜಯಗಳಿಸಿ ಹೊರಗೆ ಬಂದು ನನ್ನ ಹಾಗೆ ಕಷ್ಟಪಡುವವ್ರನ್ನ ಸಂತೈಸಬೇಕು. ನೀನು ನಿಜ ಹೇಳ್ರಿ, ಜೀವನದಲ್ಲಿ ಒಬ್ಬರನ್ನಾದರೂ ಸಂತೈಸಿದ್ದೀರಾ? ಕಣ್ಣೀರಲ್ಲಿದ್ದವ್ರನ್ನ. ಪ್ರಿಯರೇ, ಲೋಕದವ್ರು ಈ ಕೆಲಸ ಮಾಡಲ್ಲ. ಲೋಕದವರು ಹೆಂಗೆ ಅಂತ ಹೇಳಿದ್ರೆ, ನೀವು ಕಣ್ಣೀರಲ್ಲಿ ಇನ್ನೇನು ಕಷ್ಟದಲ್ಲಿ ಬೀಳ್ತೀರಾ ಅಂತ ಹೇಳ್ಬಿಟ್ಟು ರಾಜಕೀಯ ಬಂದು ಭಾಳ ಕ್ಲೆವರ್ ಅವರು, ಮೆಲ್ಲ ಪಾಸಾಗಿ ಹೋಗಿಬಿಡ್ತಾರೆ, ಓರೆ ಆಗಿ ಹೋಗಿಬಿಡ್ತಾರೆ. ಆದರೆ ನಾವು ಹಾಗಲ್ಲ, ನಾವು ಎದುರಿಸ್ತೇವೆ, ಅವ್ರ ಜೊತೆ ಕೂತ್ಕೊಳ್ತೇವೆ, 4 ಮಾತಾಡ್ತೇವೆ. ಧೈರ್ಯ ಬಿಡಬೇಡ್ರಿ, ಸ್ವಾಮಿ ಇದ್ದಾರೆ, ಸ್ವಾಮಿ ಕಾರ್ಯ ಮಾಡ್ತಾರೆ, ನಿಮ್ಮನ್ನು ಎತ್ತಾರೆ. ನಾವು 4 ಮಾತು ಹೇಳಿ ಅವ್ರನ್ನ ಸಂತೈಸ್ತೇವೆ. ಈ ಕಾರ್ಯ ನೀವು ಮಾಡಲಿಕ್ಕೆ ಪ್ರಾರಂಭ ಮಾಡಿರಿ. ಯಾಕಂತ ಹೇಳಿದ್ರೆ, ದೇವರು ನಿಮ್ಮನ್ನು ಹೊರಗೆ ತಂದಿದ್ದಾರೆ. ಅವ್ರನ್ನೂ ಒಂದು ದಿವಸ ಏನು ಮಾಡ್ತಾರೆ? ಹೊರಗೆ ತಗೊಂಡು ಬಂದೇ ಬರ್ತಾರೆ. ಹಲ್ಲೆಲೂಯಾ. ಬೆಂಕಿಯಿಂದ ಹೊರಗೆ ತಂದರು, ಜಲರಾಶಿಯಿಂದ ಹೊರಗೆ ತಂದರು. ಹಲ್ಲೆಲೂಯಾ. ಸಿಂಹಗಳ ಬಾಯಿಂದ ಹೊರಗೆ ಕಿತ್ಕೊಂಡು ಬಂದರು. ದೇವರು ಇದನ್ನು ಯಾಕೆ ನಮ್ಮ ಜೀವನದಲ್ಲಿ ಮಾಡ್ತಾರೆ ಅಂದರೆ, ನನ್ನಿಂದ 4 ಜನರಿಗೆ ಆದರಣೆ ಆಗಬೇಕು, ನನ್ನ ಹೆಸರು ಪ್ರಖ್ಯಾತಿಗೆ ಬರಬೇಕು, ನೀವು ಉನ್ನತ ಸ್ಥಾನಕ್ಕೆ ಬರಬೇಕು, ಓಕೆ, ನೀವು ಒಳ್ಳೆ ಸ್ಥಾನಮಾನ ಸಿಗಬೇಕು, ನಿಮಗೆ ಸಮೃದ್ಧಿಯ ಜೀವನ ಸಿಗಬೇಕು, ಓಕೆ, ನೀವು ಬಲಿಷ್ಠರಾಗಬೇಕು. ಇವೆಲ್ಲವುಗಳ ನಿಮಿತ್ತ ದೇವರು ಕಷ್ಟ ಸಂಕಟಗಳು ನಿಮ್ಮ ಜೀವನದಲ್ಲಿ ಬರಮಾಡಿದರೆ ಗುಣಗುಟ್ಟಬೇಡ್ರಿ. ದೇವರಿಗೆ ಸ್ತೋತ್ರ ಮಾಡೋಣ.